ಮೆಣಸಿನ್ಕಾಯಿ ಬಜ್ಜಿನ ಈ ರೀತಿಯಾಗಿ ಟ್ರೈ ಮಾಡಿ. ಯಾವಾಗ ಮಾಡೋ ರೀತಿಗಿಂತ ಈ ಸತಿ ವೆರೈಟಿಯಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದಕ್ಕೋಸ್ಕರ ಕಡಲೆ ಹಿಟ್ಟು ನಾರ್ಮಲಾಗಿ ಉಪ್ಪು, ಸೋಡಾ ಪುಡಿ, ಅಜ್ವಾನು, ಖಾರದ ಪುಡಿ, ಅರಿಶಿಣ ಹಾಕ್ಕೊಂಡು ನೀವು ಬಜ್ಜಿಗೆ ಕಳಿಸ್ಕೋತಿರಲ್ವ ಹಿಟ್ಟು ಮೆಣಸಿನ್ಕಾಯಿ ಅದೇ ರೀತಿಯಾಗಿ ಕಲಸೆತ್ತಿಟ್ಕೊಳ್ಳಿ. ಇವಾಗ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ, ಉಪ್ಪು, ಚಾಟ್ ಮಸಾಲ, ಜೀರಿಗೆ ಪೌಡರು, ಸ್ವಲ್ಪ ಖಾರ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ನಂತರ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ಅದನ್ನು ದೊಡ್ಡ ಇದಾವಲ್ಲ ಹಾಗಾಗಿ ನಾನು ಚಿಕ್ಕ ಮಾಡ್ಕೊಳ್ತೀನಿ. ಬೀಜ ಎಲ್ಲ ತೆಗೆದ್ಬಿಟ್ಟು ಇದ್ರೊಳಗಡೆ ಇವಾಗ ನಾವು ಆ ಮೆಣಸಿನ್ಕಾಯಿ ಗ್ಯಾಪಲ್ಲಿ ಈರುಳ್ಳಿನೆಲ್ಲ ಫಿಲ್ ಮಾಡಿಬಿಡಿ. ಅಷ್ಟು ಈ ಥರ ಎಲ್ಲ ಮಾಡಿ ಇಟ್ಕೊಂಬಿಡಿ ಮೆಣಸಿನ್ಕಾಯಿನ. ಆಮೇಲೆ ನಾವು ಇಟ್ಟು ಕಲಿಸಿದ್ವಲ್ಲ ಅದನ್ನು ಒಂದೊಂದಾಗಿ ಆಯಿಲಲ್ಲಿ ಬಿಟ್ಬಿಟ್ರೆ ಆಯಿತು. ಈ ರೀತಿಯಾಗಿ ಎಲ್ಲ ನಾವು ಬಜ್ಜಿ ಕರ್ಕೊಂಡ್ಬಿಡ್ಬೇಕು. ನಾರ್ಮಲಾಗಿ ಯಾವಾಗಲೂ ಮಾಡ್ತಾನೆ ಇರ್ತೀವಲ್ಲ, ಇದೊಂದು ಸ್ವಲ್ಪ ವೆರೈಟಿಯಾಗಿ ಸ್ವಲ್ಪ ಚೇಂಜ್ ಆಗಲಿ ಅಂತ ಅಷ್ಟೇ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ಬಿಸಿ ಇದ್ದಾಗಲೇ ಸ್ವಲ್ಪ ಚಾಟ್ ಮಸಾಲೆ ಉದುರಿಸ್ಬಿಡಿ ಮೇಲ್ಗಡೆ ಸ್ವಲ್ಪನೇ ಲೈಟಾಗಿ. ನೋಡಿ ನಾನು ಈ ರೀತಿ ಎಲ್ಲ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಡಿಫ್ರೆಂಟಾಗಿ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ವೆರೈಟಿಯಾಗಿ ಅನಿಸುತ್ತೆ. ಥ್ಯಾಂಕ್ ಯು.